ನೋಡಿ ಗೈಸ್, ಮೋಹನ ಮಾಡ್ರ ಕೆಲ್ಸಕ್ಕೆ ಅಳಬತ್ತದ ಸಿಂಚಿಗೆ. ಮನೆ ನೋಡ್ಬಿಟ್ಟು ಒಂದ್ ಅರ್ಧ ಗಂಟೆ ಹತ್ಬಿಟ್ಟು ಆಮೇಲೆ ಇನ್ನೊಂದು ಎಲ್ಲಾ ಕೇಳ್ತಾ ಇದ್ರಿ, ಬ್ರೋ ಸಿಂಚು ಅಕ್ಕೋರ್ದು ಸ್ಕಿನ್ ಸೀಕ್ರೆಟ್ ಹೇಳ್ಕೊಡಿ ಬ್ರೋ, ಸೀಕ್ರೆಟ್ ಹೇಳ್ಕೊಡಿ ಅಂತ. ಅವ್ರದ್ದು ಸ್ಕಿನ್ ಸೀಕ್ರೆಟ್ ನೋಡಿ. ಲವ್ ಸ್ಟೋರಿ ಲಾಗ್ ಮಾಡಕ್ಕೆ ಎಲ್ಲಾನು ರೆಡಿ ಮಾಡ್ತಾ ಇದೀನಿ. ಇವತ್ತು ಮಾಡ್ಲೇಬೇಕು, ವಿಡಿಯೋ ಬಿಡ್ಲೇಬೇಕು. ಹಲೋ ಮಗ, ಎಲ್ಲ ಸುಮಾರು ಜನ ಕೇಳ್ತಾರೋ ರಿಪೋರ್ಟ್ ಏನ್ ಗೊತ್ತು ಬ್ರೋ, ರಿಪೋರ್ಟ್ ಏನ್ ಗೊತ್ತು, ಡಾಕ್ಟರ್ ಏನೋ ಅಂತ. ರೆಡಿ ಆಗ್ತಾ ಇದೆ. ಯಾವ ಬರುತ್ತೆ ಗೊತ್ತಾ ಗೈಸ್? ಈ ಗೈಸ್ ಅಂತಿಂತೂ ಲವ್ ಸ್ಟೋರಿ ಲಾಗ್ ಮುಗ್ಸಾಯ್ತು. ಸಿಂಚು ಮೋಹನ್ ಅವ್ರದ್ದು ಲವ್ ಸ್ಟೋರಿ ಲಾಗ್ ಹಾಕಿ, ಸಿಂಚು ಮೋಹನ್ ಅವ್ರದ್ದು ಲವ್ ಸ್ಟೋರಿ ಲಾಗ್ ಹಾಕಿ, ಲವ್ ಸ್ಟೋರಿ ಲಾಗು, ಲವ್ ಸ್ಟೋರಿ ಲಾಗು, ಲವ್ ಸ್ಟೋರಿ ಲಾಗು. ಯಾವ ಲಾಗ್ ಹಾಕಿದ್ರು ಕಮೆಂಟಲ್ಲಿ ಅದೇ. ಸಾರಿ, ಎಲ್ಲರೂ ಕ್ಷಮಿಸಿ. ಕಾರಣಾಂತರಗಳಿಂದ ಲಾಗ್ನ ಹಾಕೋದು ಲೇಟ್ ಆಯಿತು. ಇವತ್ತು ಶತಾಯಗತಾಯ ಮಾಡಲೇಬೇಕು ಅಂತ ಹೋಗ್ತಾ ಇದ್ದೀನಿ. ಮೈಕೆಲ್ಲ ಅರೇಂಜ್ ಮಾಡಿಕೊಂಡು, ಮೈಕ್ ತಗೊಂಡು ನೀಟಾಗಿ ಕೇಳಿಸ್ಲಿ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಬರೀ ಇವತ್ತು ಲವ್ ಸ್ಟೋರಿ ಲಾಗು ಅಷ್ಟೇ ಅಲ್ಲ, ಮತ್ತು 5 ಮಂತದ್ದು ಅವ್ರದ್ದು ಇದಾಯ್ತಲ್ಲ, 5 ಮಂತದ್ದು ಸ್ಕ್ಯಾನಿಂಗ್ದು ರಿಪೋರ್ಟ್ ಏನು ಬಂತು, ಅದ್ರ ಡಾಕ್ಟ್ರ್ ಏನಂದ್ರು ಅದನ್ನು ಕೂಡ ಹೇಳ್ತೀನಿ. ಇವತ್ತು ಲವ್ ಸ್ಟೋರಿ ಲಾಗ್ ಮಾಡಲೇಬೇಕು ಅಂತ ಹೋಗ್ತಾ ಇದ್ದೀನಿ. ಅನ್ಗೂಡಿಂದ ಮೋಹನೂರು ಎಮ್ಮೆ ಕುಪ್ಪಲಿಗೆ ಹುಣಸೂರು ಬಿಟ್ಟು ಹೋಗ್ಬೇಕು. ಕಾರಣಾಂತರಗಳಿಂದ ಡಿಲೇ ಆಗ್ಬಿಡ್ತು, ಕ್ಷಮಿಸಿ. ಇವತ್ತು ಮಿಸ್ಸೇ ಇಲ್ಲ, ಲವ್ ಸ್ಟೋರಿ ಲಾಗ್ ಮಾಡೇ ಮಾಡ್ತೀನಿ. ಹಾಗೆ ಆ ಲವ್ ಸ್ಟೋರಿ ಲಾಗು ಯಾವಾಗ ಬರುತ್ತೆ ಅಂತಲೂ ಕೊನೆವರೆಗೆ ನೋಡಿ ಹೇಳ್ತೀನಿ. ಮಿಸ್ಸೇ ಇಲ್ಲ. ಇವತ್ತಿನ ಲಾಗು ಲವ್ ಸ್ಟೋರಿ ಲಾಗ್ ಮಾಡೋದು, ಮತ್ತು ಅವ್ರದ್ದು ರಿಪೋರ್ಟ್ ತಿಳಿಸೋದು, ಮತ್ತು ಇನ್ನೂ ಏನೇನಾದ್ರು ಎಕ್ಸ್ಟ್ರಾ ಇರುತ್ತೆ ಈ ಲಾಗಲ್ಲಿ. ಕೊನೆವರೆಗೂ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಥ್ಯಾಂಕ್ ಯು. ಹಾಗೆ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕ್ಷಮಿಸಿ, ನೀವು ಹೇಳಿದ ಲಾಗ್ನ ಸ್ವಲ್ಪ ಡಿಲೇ ಮಾಡಿಬಿಟ್ಟೆ. ಇನ್ನು ಮುಂದೆ ಯಾವುದೇ ರೀತಿಯ ಡಿಲೇ ಮಾಡೋದಿಲ್ಲ. ನೀವು ಯಾವ ಲಾಗ್ ಜಾಸ್ತಿ ಹೇಳ್ತೀರಾ ಆ ಲಾಗ್ನೇ ಮಾಡ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಲವ್ ಯು ಆಲ್. ನನ್ನ 10K ಯೂಟ್ಯೂಬ್ ಫ್ಯಾಮಿಲಿಗೆ ಹೃದಯಪೂರ್ವಕ ಧನ್ಯವಾದಗಳು. ಯಾವಾಗಲೂ ನಿಮಗೆ ನಾನು ಚಿರಋಣಿ. ಬನ್ನಿ ಹೋಗೋಣ ಈಗ ಡೈರೆಕ್ಟ್ ತಮ್ಮನ ಮನೆಗೆ. ನೋಡಿ ಗೈಸ್, ನಿಮ್ಮ ಪ್ರೀತಿಯ ಮೋಹನ್ ಕುಮಾರ್ ಲವರ್ ಬೈ ಫುಲ್ ಬ್ಯುಸಿಯಾಗಿ ಹೋಗೋರೆ. ಏನು ಬ್ಯುಸಿ ಆಗಲ್ಲಪ್ಪ, ಮಾಮೂಲಿ ಕೆಲಸ ಆಯ್ತಣ್ಣ. ಮಟನ್ನು, ಚಿಕನ್ನು, ಚೇತು ಇಲ್ಲ, ಹಾಗಾಗಿ ತುಂಬ ಬ್ಯುಸಿ ಆಗ್ಬಿಟ್ಟವ್ರೆ. ಕೈಗೆ ಸಿಗ್ತಾ ಇಲ್ಲ. ಕಮೆಂಟಲ್ಲಿ ಹೇಳ್ತೀರಾ ನೀವು, ಲವ್ ಬ್ರೋ ಮೋಹನ ಸಿಂಚು ಅವ್ರದ್ದು ಲವ್ ಸ್ಟೋರಿ ಮಾಡಿ ಅಂತ. ಈ ಥರ ಬ್ಯುಸಿಯಾಗಿ ಸಿಗ್ತಾ ಇಲ್ಲ ಕೈಗೆ, ಏನು ಮಾಡೋದು ಹೇಳಿ? ಇವತ್ತು ಶತಾಯಗತಾಯ ಮಾಡಲೇಬೇಕು ಅಂದ್ಬಿಟ್ಟು ಏನೋ ಶಸ್ತ್ರಗಳೆಲ್ಲ ರೆಡಿ ಮಾಡ್ಕೊಂಡು ಬಂದೀನಿ. ಇವತ್ತು ಬರಲಿಲ್ಲ ಅಂದರೆ ಮಾತ್ರ ಇವತ್ತು ಇವನ್ನ ಮಲ್ಡ್ರು ಮಾಡಾಕ್ಬಿಡ್ತೀನಿ. ಸುಲ್ದಾಕ್ಬಿಡ್ತೀನಿ ಇವತ್ತು. ಅಭಿಮಾನಿಗಳೇ ದಾಳಿ ಮಾಡ್ತಾರೆ. ನೀನೇ ದಾಳಿ ಮಾಡ್ಬೇಡ, ನೀನು ಅವ್ರು ಅಭಿಮಾನಿ ತಾನೆ. ಸರ್ ಹೇಳಿ. ಚೇತೂರು ಇಲ್ಲಿ ಊರಿಗೆ ಬರ್ತಾರಾ ಸರ್? ಬರ್ತಾ ಇದ್ದಾರಾ? ಓಕೆ ಗೈಸ್, ಇವರು ಸ್ವಲ್ಪ ಮಟನ್ ಇದೆ, ಮಟನ್ ಖಾಲಿ ಆದ್ಮೇಲೆ ಬರ್ತೀನಿ ಅಂತ ಹೇಳವ್ರೆ. ಹಾಗಾಗಿ ಮನೆಗೆ ಹೋಗೋಣ ಬನ್ನಿ. ಸಿಂಚೋರು ಕೂಡ ಮನೆಗೆ ಹೋಗಿ ಒಂದು 3 ದಿನ ಆಗಿತ್ತು. ಅವರು ಇವತ್ತು ಬಂದವರಂತೆ. ಮನೆ ಪರಿಸ್ಥಿತಿ ಹೆಂಗಾಗಿತ್ತು ಏನಾಗಿತ್ತು ಅಂತ ಅವ್ರ ಕೈ ಬಾಯಲ್ಲಿ ಹೇಳಿಸ್ತೀನಿ ನೋಡಿ. ನಾನು ಹೇಳಲ್ಲ, ಅವರೇ ಹೇಳ್ತಾರೆ. ಬರೀ ಹೋಗೋಣ. ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ಜಸ್ಟ್ ಮೋಹನವ್ರ ಮನೆಗೆ ಬಂದೆ. ನನ್ನ ಮಗ ಇಲ್ಲಿ ನ್ಯಾತಾಡ್ತಾವ್ರೆ. ಏನ್ ಮಾಡ್ತಾ ಇದ್ದಲ್ಲ ಮಗನೇ? ಲವ್ ವಿರಾಟೋ ಲಾ, ಇಲ್ಲಿ ತಿರುಗಿಲ್ಲ. ಚೆನ್ನಾಗಿ ಇರ್ತಾನೆ. ಈ ಫೋನ್ ಆಗಿ ಇಟ್ಕೊಬಿಟ್ಟು ವಿಡಿಯೋ ಮಾಡಕ್ ಬಂದ್ರೆ ಬರೀಕಿಲ್ಲ. ಬನ್ನಿ ಫಸ್ಟ್ ನಮ್ಮ ಲವರ್ ಗರ್ಲ್ ಸಿಂಚು ಅವ್ರು ಏನ್ ಮಾಡ್ತಾರೆ ನೋಡೋಣ. ಅಡ್ಗೆ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಆಕಳಿ ಅಲ್ಲಿಗೆ. ಏನ್ ಸಮಾಚಾರ? ಹೇಗಿತ್ತು? 3 ದಿನ ಊರಿಗೆ ಹೋಗಿದ್ರಂತಲ್ಲ? ಚೆನ್ನಾಗಿತ್ತು, ನೆಮ್ಮದಿಯಿಂದ ಇದ್ದೆ. ನೆಮ್ಮದಿಯಿಂದಿರಿ. ಈಗ ಅಂಕನೆ ಬಂದಾಗ ಏನೋ ಫೋನ್ ಮಾಡಿ ಹೇಳ್ತಿದ್ರಲ್ಲ, ಏನೋ ಹೆಚ್ಚು ಕಮ್ಮಿ ಆಗಿತ್ತು ಮನೇಲಿ, ಎಲ್ಲ ಏನೇನೋ ಆಗಿತ್ತು ಅಂತ. ಮನೆಯೆಲ್ಲ ಅರಗು ಮಣ್ಗಿದ್ರು, ಎಲ್ಲ ಕ್ಲೀನ್ ಮಾಡೋದೇ ಇತ್ತು ನೆನ್ನೆಯಿಂದ. ಹಂಗೇನೆ ಕಣವ, ಈಗ ಮನೇಲಿ ಒಂದ್ ಹೆಂಚಿಲ್ಲ ಅಂದ್ರೆ ಹಂಗೆ ಅರಗುತ್ತೆ. ಅದಕ್ಕೆ ಹೋಗಿ ಒಂದಿನಕ್ಕೆ ವಾಪಸ್ ಬರೋಕ್ ನೀವು. ಒಂದು ದಿನಕ್ಕಿಂತ ಒಂದ್ 2 ದಿನ ಇದ್ದೆ ಅಷ್ಟೇನೆ. 2 ದಿನಕ್ಕೆ 1 ತಿಂಗ್ಳು ಬಿಟ್ಬಿಟ್ಟು ಹೋಗ್ತಾರಲ್ಲ, ಮನೆ ಹಂಗಾಗಿತ್ತು. ಇವತ್ತು ಶತಾಯಗತಾಯ ಲವ್ ಸ್ಟೋರಿ ಲಾಗ್ ಮಾಡ್ಲೇಬೇಕು ಅಂತ ಬಂದಿದೀನಿ. ಬರ್ಲಿಲ್ಲ ಅಂದ್ರೆ ಮಾತ್ರ ಇಬ್ರು ಮಲ್ಡ್ರು ಮಾಡ್ಬಿಟ್ಟು ಹೋಗೋದು ಇವತ್ತು. ಆಯ್ತು, ಇವತ್ತು ಉಳ್ಕೊಳ್ಳಿ. ಉಳ್ಕೊಳ್ಳೋದಲ್ಲ, ಮಾಡ್ಬಿಟ್ಟು ಅಂಗಡಿ ಹೋಗ್ಬೇಕು ಇವತ್ತು. ಎಷ್ಟಾತಷ್ಟು ಮಾಡ್ಬಿಟ್ಟು ಹೋಗ್ಬೇಕು. ಅವ್ರ ಅಂಗಡಿ ಬರ್ತದೆ ಊಟಕ್ಕೆ ಬಂದ್ಮೇಲೆ 20 ನಿಮಿಷ ಟೈಮ್ ಕೊಡ್ತೀನಿ ಅಂತ ಹೇಳೋನೆ. ಅಷ್ಟೆಲ್ಲ ನಾನು ಅಡ್ಗೆ ಮಾಡ್ಬಿಡ್ತೀನಿ. ಟೈಮ್ ಎಷ್ಟು ಈಗ? ಟೈಮ್ ಎಷ್ಟು? ಇವಾಗ ತತ್ತಿರೋದವ್ರು ಮಟನ್ ಈಗ್ಲೂ ತಂದ್ ಕೊಟ್ಟಿಲ್ಲ. ಎಲ್ಲಿ ತಂದ್ಕೊಟ್ಟಿಲ್ಲ ತಿಳಿದನಾ ಗೈಸ್? ಇವತ್ತು ಮಟನ್ ಮಟನ್ ಊಟ ಮಾಡೋಣ. ಇನ್ನು ತಂದೆ ರೆಡಿ ಮಾಡ್ತಾರದ? ರೆಡಿ ಮಾಡ್ಕೊಡ್ತೀನಿ. ಮಾಡ್ಬಿಟ್ಟು
ನಮ್ಮಮ್ಮ ಮಾಡ್ತಿರ್ತದೆ, ಹಾ, ರೆಡಿ ಆಯ್ತಿರ್ತದೆ. ಹಾ, ಅಷ್ಟರಲ್ಲಿ ವಿಡಿಯೋ ಆದ್ಮೇಲೆ ಊಟ ಮಾಡ್ಕೊಂಡು ಹೋಗ್ಬೋದು. ಓಕೆ ಓಕೆ. ಇದು ನಾನು ಇನ್ನೊಂದು ಏನಪ್ಪಾ ಅಂದ್ರೆ ರಿಪೋರ್ಟ್ ಏನಂದ್ರು ಡಾಕ್ಟ್ರು? ಎಲ್ಲ ನಾರ್ಮಲ್ ಆಗದೆ ಅಂದ್ರೆ ಸೂಪರ್. ಓಕೆನಾ, ಖುಷಿ. ಏನು ಇಲ್ಲ. ಏನು ಎಲ್ಲ ಚೆನ್ನಾಗಿ. ಇರು ವಾಯ್ಸ್ ಹೆಂಗ್ ಬರ್ತದ ಅಂತ ಮಾಡ್ರಿ, ವಿಡಿಯೋ ನೋಡ್ತೀನಿ. ಸಿಂಚೋರಿ ಇನ್ನೇನ್ ಸಮಾಚಾರ? ವಾಯ್ಸ್ ಎಲ್ಲ ಕರೆಕ್ಟಾಗಿ ಬರ್ತದೆ. ಓಕೆ, ಕಂಟಿನ್ಯೂ ಮಾಡಿ, ಈಗ ಮುಂದೆ ಓದ್ತಿ. ಏನ್ ಹೇಳೋಣಂದ್ರೆ, ಹೆಂಗಿತ್ತು ಊರ್ಗ್ ಹೋಗಿದ್ರಲ್ಲ, ಎಲ್ಲ ಚೆನ್ನಾಗಿತ್ತಾ? ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಇಲ್ಲಿ ಮನೆ ಬಂದ್ಮೇಲೆ ಶಾಕ್ ಆಯ್ತು. ಶಾಕ್ ಆಗ್ಲಿ ಅಂತಾನೆ ಮಾಡಿರೋದು ಹಂಗೆ ಪರಿಸ್ಥಿತಿನ. ಅದ್ ತಕ್ಷಣ ಬೆಳಿಗ್ಗೆ ಬಂದಿರ ವಿಡಿಯೋ ಮಾಡವ ಅನ್ಕೊಂಡಿದೆ. ಮನೆ ಪರಿಸ್ಥಿತಿನ ಬಂದ್ ನೋಡ್ಬೇಕಾಯ್ತು ಮನೇನೆ. ಏನೇನಾಗಿತ್ತು ಫಸ್ಟ್ ಹೇಳಿ. ಬಟ್ಟೆಗಳೆಲ್ಲ ಇದು ಬೆಟ್ಟಕ್ಕೆ ಹೋಗಿದ್ರಲ್ಲ, ಎಲ್ಲ ಬೆಟ್ಟ ಅದು ಮನೇಲಿ ಇರೋ ಬಟ್ಟೆಗಳೆಲ್ಲ ತಗೊಂಡೋಗಾರೆ ಬ್ಯಾಗ್ ಲಗೇಜ್ ಹಾಕೊಂಡು. ಒಬ್ಬಂಗೆ ಎಲ್ಲ ಬಟ್ಟೆ ಬೇಕಾಗಿತ್ತಾ? ಚೇತು ಫ್ರೆಂಡ್ಸ್ ಗಳಿಗೆಲ್ಲ ಇಲ್ಲೇನೆ. ಓ ಹಂಗೆ. ಅವನು 16 ಬಟ್ಟೆ ಅವನು ಮೋನ್ ಹೆಂಗಪ್ಪ ಅಂದ್ರೆ ಫ್ರೆಂಡ್ಸ್ ಗಳಿಗೆ ಜಾಸ್ತಿ ಸಾಫ್ಟ್ ಕೊಡ್ತಾನೆ. ಏನು ಒಂಥರ ಹೆವಿ ಫ್ರೆಂಡ್ಲಿ. ಹಿರಿಯ ಬಟ್ಟೆಗಳೆಲ್ಲ ಇದ್ದು ಎಲ್ಲ ಆಮೇಲಿಂದ ಬಟ್ಟೆಗಳಿರ್ಲಿ ತ್ಯಾವಾಗಿದೆ ಎಲ್ಲವ. ಸ್ನಾನ ಮಾಡೋರೆಲ್ಲ ಹೋಗಿದ್ರಾ? ಬೆಟ್ಟದಲ್ಲಿ ಹೋಗ್ಬೇಕಲ್ಲ, ಸ್ನಾನ ಮಾಡ್ಕೊ ಬಂದಾರಲ್ಲ. ಆ ಬಟ್ಟೆ ಹಂಗೆ ಮಾಡಿದವನೆ. ಬಟ್ಟೆಗಳು ತ್ಯಾವಾಗಿರವು, ಅಂಡರ್ವೇರ್ಗಳು ಎಲ್ಲ ತ್ಯಾವಾಗಿದವು. ಅವು ತಲೆ ಒಣಗೂ ಹಾಕಿಲ್ಲ. ಇಲ್ಲ, ಅವ್ನ್ ಬಂದು 2 ದಿನ ಆಯ್ತು. ಈರುಳ್ಳಿಗೆ ಕೊಂಡೀರ್ ಹೆಂಗ್ ಬರ್ತದ ನೋಡಿ. ಅಯ್ಯೋ ಅಯ್ಯೋ ಅಯ್ಯೋ, ನಾನು ಇದನ್ನ ಹಾಕ್ತೀನಿ ಟೈಟಲ್. ಏನ್ ಮಾಡ್ತೀನಿ ಗೊತ್ತಾ? ಮೋಹನ ಸಿಂಚುಗೆ ಏನ್ ಮಾಡ್ದ ಗೊತ್ತಾ ಅನ್ಕೊಂಡು ಟೈಟಲ್ ಹಾಕ್ತೀನಿ. ನೋಡಿ ಗೈಸ್, ಮೋಹನ ಮಾಡ್ರ ಕೆಲ್ಸಕ್ಕೆ ಅಳಬತ್ತಾನೆ ಸಿಂಚಿಗೆ. ಮನೆ ನೋಡ್ಬಿಟ್ಟು ಒಂದ್ ಅರ್ಧ ಗಂಟೆ ಹತ್ಬಿಟ್ಟು ಆಮೇಲೆ ಕ್ಲೀನ್ ಮಾಡಿದ್ದು. ಹೌದಾ? ಅಯ್ಯೋ ನಿಜವಾಗ್ಲೂ ನಾನೇನೋ ಈರುಳ್ಳಿ ಕುಯ್ತಾರೋದಕ್ಕೆ ಕಣ್ಣೀರ್ ಬರ್ತಾವ ಅಂದ್ರೆ ಅದ್ ನೆನ್ಸ್ಕೊಂಡು ಈರುಳ್ಳಿ ಕುಯ್ದಿರೋದಕ್ಕೆ ದಿನ ಇವತ್ ಹೆಂಗೋ ನಮ್ಮ ಅಮ್ಮ ಎಲ್ಲ ಬಂದಾರೆ ಹೆಲ್ಪ್ ಮಾಡಕ್ಕೆ. ಇಷ್ಟ ದಿನ ನಾನು ಒಬ್ಳೆ ಬರ್ತೀನಲ್ಲ, ಒಂದ್ ಅರ್ಧ ಗಂಟೆ ಅಳ್ತೀನಿ ಕುತ್ಕೊಂಡು. ನಾನು ಹಳದ್ ನೋಡ್ಬಿಟ್ಟು ಅವಾಗ ಒಂದ್ ಸ್ವಲ್ಪ ಸಮಾಧಾನ ಆಯ್ತದೆ. ಅಲ್ಲ, ಅವರು ಮೋನಾರ್ ಇರ್ತಾರಲ್ಲ, ಅವಾಗ ನೋಡ್ಬಿಟ್ಟು ಕಸ ಗಿಸ ತೊಳ್ಕೊಡ್ತೀನಿ, ಒಂದ್ ಸ್ವಲ್ಪ ಪಾತ್ರೆ ತೊಳ್ಕೊಡ್ತೀನಿ. ಅದೆಲ್ಲ ಮಾಡ್ತಾನ. ಅದ್ ಹೇಳಿದ್ರೆ ಸಾಕು, ಖುಷಿ ಏನೋ. ಇಷ್ಟ ಹೇಳಿದ್ರೆಲ್ಲ ಸಾಕು ಅಂತ. ಮಗುನ ಎತ್ಕೊಳ್ಳಿ ಸಾಕು, ಮಾಡ್ಕೋತೀನಿ. ಕೋಪದಲ್ಲಿ ನಾನೇ ಏನೋ ಮಾಡ್ಕೋತೀನಿ, ಅಷ್ಟ್ ಹೇಳ್ತಾರಲ್ಲ ಸಾಕು ಅಂತ. ಅಲ್ಲಿ ದಿನ ಬರ್ತೀಯಾ, ಕರ್ಗೋಯ್ತೀಯ ಬಂದ ನಿಜ. ಮನೆ ನೋಡ್ಬಿಟ್ಟು ಒಂದ್ ಅರ್ಧ ಗಂಟೆ ಹತ್ತಾದ್ಮೇಲೆ ಸಮಾಧಾನ ಆದ್ಮೇಲೆ ಕೆಲ್ಸ ಮಾಡೋದು ನಾನು. ಇದು ಮ್ಯಾಟ್ರು. ಓಕೆ ಓಕೆ ಓಕೆ, ಹಂಗಿರ್ತದ ಮನೆ. ಯಪ್ಪ, ಆಮೇಲೆ ಅಡ್ಗೆ ಮಾಡ್ಕೊಂಡ್ ತಿಂದಿರ್ತಾರಲ್ಲ, ಅದು ಬೂಸುಂಡ ಬಂದ್ ನಿಂತಿರ್ತದೆ. ಯಾಕಾರ ಊರ್ಗ್ ಹೋಗ್ತೀನಿ ಅಂತ ಅನ್ಸ್ಬಿಡ್ತೀನಿ ನಿಂಗೆ. ತಟ್ಟೆಗಳೆಲ್ಲ 16 ಗಾಡಿ ಬಿದ್ದಿರ್ತವೆ. ಯಪ್ಪ, ಏನಂತ ತೊಳೆದು ಮುಗಿಸ್ಬಿಟ್ಟ? ಎಲ್ಲಾನು ಕ್ಲೀನ್ ಮಾಡಾಗದೆ. ನೆನ್ನೆಯಿಂದನೇ ಕ್ಲೀನ್. ನಮ್ಮ ಅಮ್ಮ ಎಲ್ಲ ಬಟ್ಟೆಯಲ್ಲೇ ಹೋಗಿದಾಗದೆ. ನೆನ್ನೆ ಬಂದಿದ್ದ? ನಾನು ಇವತ್ ಬಂದಿರೋದು ಅನ್ಕೊಂಡೆ. ನೈಟ್ ಸಂಜೆಲ್ ಬಂದು. ನೆನ್ನೆ ಫೋನ್ ಮಾಡ್ದೇನೆ ಸ್ವಿಚ್ ಆಫ್ ಬಂತು. ಚಾರ್ಜ್ ಇರ್ಲಿಲ್ಲ. ಚಾರ್ಜರ್ ಅಂಗಡಿಗೆ ತಗೊಂಡೋಗ್ರೆ. ಈಗ ಬೆಳಿಗ್ಗೆ ತಂದ್ಕೊಟ್ಟಿದ್ದು. ನೋಡಿ ಗೈಸ್, ಹೆಣ್ಮಕ್ಳು ತವ್ರ ಮನೆಗೆ ಹೋಗಿದ್ ಬರೋ ಗ್ಯಾಪ್ ಅಲ್ಲಿ ಎಷ್ಟೆಲ್ಲ ರಾದಂತಗಳ ಆಗಿರ್ತವೆ. ಇದಕ್ಕೆಲ್ಲ ಅನುಭವ ಆಗಿರ್ತದೆ ನಿಮ್ಗೆ. ಯಾರಿಗೆಲ್ಲ ಅನುಭವ ಆಗದೆ ಕಮೆಂಟ್ ಮಾಡಿ. ಬಂತು ಮಟನ್, ಮಟನ್ ಬಂತು. ಇದೇನಿ ಎರಡೆರಡು ಕೈಮಕ್ಕೆ. ಓಹ್, ಕೈಮಾ. ನಮ್ಮಮ್ಮ ಚೆನ್ನಾಗ್ ಮಾಡ್ತದೆ ಕೈಮಾ. ಓಕೆ ಓಕೆ ಓಕೆ. ಇವಾಗ ಕುಯ್ಕೊಂಡ್ ರೆಡಿ ಮಾಡ್ಕೊಡ್ತೀನಿ. ಅವ್ರು ಬರೋಷ್ಟ್ರಲ್ಲಿ ಎಲ್ಲ ರೆಡಿ ಮಾಡ್ಬಿಡು. ಬಂದ್ಮೇಲೆ ಗೈಸ್, ಇವತ್ ಮಿಸ್ಸೇ ಇಲ್ಲ. ಶತಯ ಗತಯ ನಾನು ಅಂಗಡಿಗೆ ಹುಡ್ಕೊಂಡ್ ಬಿಟ್ಟು ಬಂದಿನಿ. ಇವತ್ತು ಲವ್ ಸ್ಟೋರಿ ಲಾಕ್ ಮಾಡ್ಲೇಬೇಕು ಅಂತ. ತರ್ಡಿ ಹಣ್ಗಳು. ಏನ್ ಹಣ್ಗಳು? ಇದು ಹೆಸರು ಗೊತ್ತಿಲ್ಲ. ಲೇಚಿ ಏನೋ. ಎಲ್ಲಿ ತಂದಿದ್ದೀನ ಗೊತ್ತಿಲ್ಲ, ಇಲ್ಲೇ ತಗೊಂಡ್ರು. ಮೋನ ತಂದಿರೋದಾ? ಇದು ನಮ್ಮ ಅಮ್ಮ ಕೇಳ್ತಿದ್ಕೊಂಡು ತರ್ಕೊಂಡು ಹೋಗ್ಬೇಕು ಬಕ್ರೆ, ಮರ್ಕಳ್ದಂಗೆ. ನಮ್ ಪುಟ್ಟಮ್ಮಿಗೆ ತುಂಬಾ ಇಷ್ಟ. ಓ, ಇಷ್ಟೊಂದು ತಂದವನೇ ಲೇಚಿ. ನಮ್ ಸಿಂಚೋರ್ ಬಿಡ್ತಾನೆ. ಹಿಂಗ ಹಣ್ಣು ಬರ್ತದೆ, ಮಾಡಕೈತಿಲ್ಲ, ಗಟ್ಟಿ ಇದೆ. ಲೇಚಿ ಅಂತ ಹಣ್ಣು ಹೆಸರು. ಲೇಚಿ. ಗೈಸ್, ಇವರು ಸಿಂಚೋರ್ ಅಜ್ಜಿ. ಬಾಬಾ ನೋಡೋ ಸ್ವೀಟ್ ಆಗಿರ್ತದೆ. ರಿಷಿಗೂ ಹಸಿ ಇಷ್ಟ ಅಲ್ಲ. ಸಾಕಾಗ್ತದೆ ಬಾಬಾ. ಅಜ್ಜಿಯರ್ ಮಾತುಗಳೇ ಚಂದ. ಇವ್ರಿಗೆಲ್ಲ ವಿಡಿಯೋಗಳು ಮಾಡ್ಬೇಕು, ಮಾತಾಡೋ ಟೈಮಲ್ಲಿ ಸಖತ್ತಾಗಿರುತ್ತೆ. ಬನ್ನಿ ಗೈಸ್, ಹಣ್ಣು ತಿನ್ನದ. ಯಾವ್ದು? ಲೇಚಿ. ಮುಂದೆ ಹೆಂಗಿದಲ್ಲ? ಹೆಂಗದೆ? ಹೆಂಗೈತೆ ರಿಷಿ? ಸ್ವಲ್ಪ ಕವರ್ ಹಾಕು.
ಇಷ್ಟೊಂದು ತಗೋಣ ಅಂದ್ರೆ ಕಮ್ಮಿ ಸಿಕ್ಕದ. ಅದು ಎಷ್ಟು 50 ರೂಪಾಯಿ ಅಂತಿದ್ರು. ಪರವಾಗಿಲ್ಲ ಹಂಗಾರೆ. ಅಂದ್ರೆ ಇವು ಈ ಸ್ವಲ್ಪ ದಿವಸದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕಮ್ಮಿ ಇತ್ತು, ಅಂದ್ರೆ ಬೆಳವಣಿಗೆ ಕಮ್ಮಿ ಇತ್ತು ಇಳುವರಿ. ಈಗ ಇದಕ್ಕಿದ್ದಂಗೆ ಜಾಸ್ತಿ ಆಗ್ಬಿಟ್ಟದೆ. ಇದು ನೇರಳೆ ಹಣ್ಣು ಎಲ್ಲದು ಅದಕ್ಕೆ ಜಾಸ್ತಿ ಸಿಗ್ತಿರೋದು. ಪುನಿ ಬಂದಿದ್ದಾನ ಯಾವ ಬದ ಸಮಾಚಾರ. ನನ್ನ ನಾದಿನಿಯವರು ನಂಗೆ ಬುಡ್ಸಿ ಕೊಡ್ತಾ ಇರೋದು. ಇಂತ ನಾದಿ ಸಿಗಕ್ಕೆ ಪುಣ್ಯ ಮಾಡಿರ್ಬೇಕು ಅಲ್ವಾ. ಅದು ಹೂವಂಟಿ ಅದೇ ಸುಮ್ಮನೆ ಅನ್ಕೊಳ್ಳೋದು. ಚೆನ್ನಾಗಿದೆ ರಿಷಿ. ಇನ್ನೇನ್ ಸಮಾಚಾರ? ಇನ್ನೇನ್ ಸಮಾಚಾರ? ಯಾವತ್ತು ಹೋಗಿದೆ ಹಾಸ್ಪಿಟಲ್ಗೆ? ಅದು ಸೋಮವಾರ ಹೋಗಿದೆ. ಎಲ್ಲ ಸುಮಾರು ಜನ ಕೇಳ್ತಾರೋ ರಿಪೋರ್ಟ್ ಏನ್ ಗೊತ್ತು ಬ್ರೋ, ರಿಪೋರ್ಟ್ ಏನ್ ಗೊತ್ತು, ಡಾಕ್ಟರ್ ಏನೋ ಅಂತ. ಏನಿಲ್ಲ, ನಾರ್ಮಲ್. ಓಕೆ ಗೈಸ್, ತಿಳ್ಕೊಬಿಡಿ, ನೋಡ್ಕೊಳ್ಳಿ ಎಲ್ಲ ನಾರ್ಮಲ್ ಬಂದಿದೆ, ಎಲ್ಲ ಓಕೆ. ತಿಂಗಳ ಬರಕ್ಕೆ ಹೇಳಿದಾರೆ. ಹೋಗ್ಬೇಕ ಎಲ್ಲ ನೀಟಾಗಿ. ಸಾಕು. ಇನ್ ತಿನ್ಬೇಕು. ಅದು ಒಳ್ಳೇದೀಗ ಹಣ್ಣುಗಳೆಲ್ಲ ತಿನ್ಬೇಕು ಚೆನ್ನಾಗಿ. ತಿನ್ಕೋ ಫಸ್ಟ್ ಚೆನ್ನಾಗಿಲ್ಲ. ಖಾಲಿ ಮಾಡ್ಕೊ. ತಿಂದ ಇದು ದೊಡ್ಡ ಪೀಸ್ ಬಿಡ್ತಿದೆ. ಇನ್ನೇನಂದ್ರೆ ಬರೀಕ್ಲಾ ಇದಕ್ಕೇನೆ ಬೇರೆ ಏನೇನೋ ಮಾಡ್ಬೇಕು. ಬರೀಕಿಲ್ಲ ಏನೇ ಹಾಕಿದ್ರು ಬರೀಕಿಲ್ಲ. ಅವೆಲ್ಲ ಬೆಳೆ ಜಾಗದಲ್ಲಿ ಬೆಳಿಬೇಕು. ನಮ್ಮ ಹೋಗ್ಬೇಕಾದ್ರೆ ಬೆಳೆಸ್ಬಿಡ್ತದೆ. ಇವನ್ ಕೊಟ್ಬಿಡ ಪುನಿಗೆ. ಓಕೆ ಗೈಸ್, ಜಾಸ್ತಿ ಇದನ್ನೇ ಕಂಟಿನ್ಯೂ ಮಾಡಿದ್ರೆ ಬೋರ್ ಹೊಡಿತದೆ. ಮುಂದಕ್ಕೆ ಮೋನ ಬಂದ್ಮೇಲೆ ಮಾಡ್ತೀನಿ ನೋಡಿ. ಲವ್ ಸ್ಟೋರಿ ಲಾಗ್ ಮಾಡಕ್ಕೆ ಎಲ್ಲಾನು ರೆಡಿ ಮಾಡ್ತಾ ಇದೀನಿ. ಇವತ್ತು ಮಾಡ್ಲೇಬೇಕು, ವಿಡಿಯೋ ಬಿಡ್ಲೇಬೇಕು. ಹಲೋ ಮಗನೇ, ಅಪ್ಪ ಮುಂದೆ ಲವ್ ಸ್ಟೋರಿ ಲಾಗ್ ಮಾಡ್ಬೇಕಲ್ವಾ? ಅಲ್ಟ ನನ್ನ ಮಗ ಏನೇನೋ ಮಾಡ್ತಾವ. ಮಗನೇ ಲವ್, ನೀನ್ ರೆಡಿಯಾ ಅಪ್ಪ ಮುಂದೆ ಲವ್ ಸ್ಟೋರಿ ಲಾಗ್ ಕೇಳಕ್ಕೆ? ರೆಡಿ ನೋಡು, ಇವ್ ಕೇಳ್ಕೊ ಇವತ್ತು ಏನೇನು ಮಾಡೋರೆ ಅಂತ. ಇವತ್ತು ಅಪ್ಪ ಅಮ್ಮ ಏನ್ ಮಾಡೋಣ ಅಂತ ನೋಡ್ಕೋ ಗೈಸ್. ಎಲ್ಲಾ ಸೆಟಪ್ ರೆಡಿ ಆಗಿದೆ. ಮೋನ ಬಂದ್ಮೇಲೆ ಕುತ್ಕೊಂಡು ವಿಡಿಯೋ ಮಾಡ್ತಾ ಇರೋದೆ. ನಮ್ ಸಿಂಚೋರು ಅಡಿಗೆ ಮಾಡೋದ್ರಲ್ಲಿ ತುಂಬಾ ಬ್ಯುಸಿ ಆಗಿದ್ದಾರೆ. ಮಾಡ್ತಾ ಇದ್ರಿ ಮಾಡಿ ಪರವಾಗಿಲ್ಲ. ನಮ್ ಸಿಂಚೋರು ನೋಡಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡೋರೆ. ಹಿಂಗೆ ಐತ ಬಂದಾಗ್ಲಿದ್ವಿ. ಒಂದ್ ಫೋಟೋ ಮಾಡ್ಬೇಕಾರೆ ವಿಡಿಯೋ ಮಾಡ್ಬೇಕಾರೆ ಆ ವಿಡಿಯೋ ಹಾಕಿದ್ರಿಗೆ ವಿಡಿಯೋ ಹಾಕ್ಲಿಲ್ಲ ಈ ಸಲ ಗ್ರೂಪ್ಗೆ. ನಂಗೆ ಬೇಜಾರಾಗಿ ಸುಮ್ಮನೆ ಬಂದಿದ್ದೆ 6 ಗಂಟೆಯಲ್ಲಿ. ಹಳೆ ವಿಡಿಯೋ ಇದೇನೋ 16 ಹಾಕ್ಬೇಕು. ಮಗನೇ ಓಪನ್ ಮಾಡ್ಬೇಕಾ? ಬೇಕಾ? ತಿಂದ ಹಾಲಿ ಅದನ್ನ ವೇಸ್ಟ್ ಮಾಡ್ತೇನೆ. ಚೆನ್ನಾಗಿ ತಿನ್ನಿಕ್ಕಿಲ್ಲ. ಬೇಡ, ಇದು ಬೇಕು ಬೇಕು. ಆಮೇಲೆ ಇನ್ನೊಂದು ಎಲ್ಲ ಕೇಳ್ತಾ ಇದ್ರಿ, ಬ್ರೋ ಸಿಂಚು ಹಾಕೋರ್ದು ಸ್ಕಿನ್ ಸೀಕ್ರೆಟ್ ಹೇಳ್ಕೊಡಿ ಬ್ರೋ, ಸೀಕ್ರೆಟ್ ಹೇಳ್ಕೊಡಿ ಅಂತ. ಅವ್ರದ್ದು ಸ್ಕಿನ್ ಸೀಕ್ರೆಟ್ ನ ಸೆಪರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದೀರಾ ಮತ್ತೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಅವ್ರು ಸ್ಕಿನ್ ಸೀಕ್ರೆಟ್ ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಬರುತ್ತೀನಿ. ಏನು ಅಲ್ಲ ಸಿಂಚವ್ರೆ? ಎಲ್ಲ ನೀಟಾಗಿ ಅವ್ರ ಏನೇನು ಮಕ್ಕಳಿಗೆ ಏನೇನ್ ಹಾಕ್ತಾರೆ, ಏನೇನ್ ಹಾಕಲ್ಲ, ಏನೇನು ಎಂತ ಹೆಂಗೆ ನ್ಯಾಚುರಲ್ ಕ್ರೀಮಾ ಏನು ಅವೆಲ್ಲಾನು ಹೇಳ್ತಾರೆ. ಸಕ್ಕತ್ತಾಗಿರುತ್ತೆ ವಿಡಿಯೋ. ಆಯ್ತು ಆಯ್ತು ಅಷ್ಟೇ ಏನಿಲ್ಲ. ಸುಮಾರು ಜನ ಕೇಳ್ತಾರೆ, ನಿಮ್ಮ ನಾದಿನಿಯವರು ಸಿಂಚು ಅಕ್ಕ ಮಾತಾಡೋದೇ ಚೆನ್ನ, ಅವ್ರದ್ರ ನನ್ಗೆ ತುಂಬಾ ಇಷ್ಟ, ನಿಮ್ಮ ಅಭಿಮಾನಿಗಳು ಜಾಸ್ತಿ ಅವ್ರೆ. ಥ್ಯಾಂಕ್ ಯು ಅಷ್ಟೇ. ಅಷ್ಟೇ ಅಷ್ಟೇ ಥ್ಯಾಂಕ್ ಯು ಅಷ್ಟೇ. ಎಷ್ಟು ಆಯ್ತು? 6 ರನ್ನಿಂಗು. ಅದ್ರಲ್ಲೂ ಸುಮಾರು ಜನ ಕಮೆಂಟ್ ಮಾಡಿದ್ರಲ್ಲ ಎಷ್ಟು ತಿಂಗಳಾಯ್ತು ಸಿಂಚೋಕ್ ಅವ್ರಿಗೆ ಅಂತ. ಯಾರು ಹೊಸದಾಗಿ ನೋಡಿರೋರು ಅವ್ರು ತಿಳ್ಕೊಳ್ಳಿ. ಇವತ್ತು ಸಿಂಚು ಅವ್ರಿಗೆ 6 ತಿಂಗಳು ರನ್ನಿಂಗ್ ಅಲ್ಲಿ ಇದೆ. 5 ತಿಂಗಳು ಸ್ಕ್ಯಾನಿಂಗ್ ಅಲ್ಲೆಲ್ಲ ನಾರ್ಮಲ್ ಬಂದಿದೆ, ಎಲ್ಲ ಓಕೆ. ನನ್ನ ಲಾಗ್ ಅಲ್ಲಿ ದಿನನಿತ್ಯ ಲಾಗ್ಸ್ ಬರ್ತಾ ಇರುತ್ತೆ. ಒಂದು ದಿನ ಮಿಸ್ ಮಾಡಲ್ಲ ಲಾಗ್ ನ, ಕಂಪಲ್ಸರಿ ಹಾಕ್ತೀನಿ. ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಜೊತೆಗೆ ಪ್ರ್ಯಾಂಕ್ ವಿಡಿಯೋಗಳು ಬರುತ್ತವೆ ಮುಂದಕ್ಕೆ.
ಮಾಡ್ತಾ ಹೋಗ್ತೀನಿ. ಹೊಸ ವೆರೈಟಿ ವಿಡಿಯೋಗಳು ಮತ್ತೆ ಕಲರ್ ಚಾಲೆಂಜು. ಆಮೇಲೆ ಸಿಂಚು ಅವ್ರದ್ದು ಒಂದು ವಿಡಿಯೋ ಮಾಡಿದೆ ಸ್ಟಾರ್ಟಿಂಗು. ಆ ವಿಡಿಯೋದಲ್ಲಿ ಸಿಂಚು ಅವ್ರು ಗೆದ್ದಿದ್ರು 5,000 ಶಾಪಿಂಗ್ ಮಾಡಿಸ್ತೀನಿ ಅಂತ. ಅದನ್ನ ಮರ್ಕೋಬಿಟ್ಟವ್ರೆ ಸಿಂಚು ಅವ್ರೆ. ಮರ್ಕೋಬಿಟ್ಟಿದ? ಇಲ್ಲ ಮರ್ತ್ಕೊಂಡಿಲ್ಲ, ಕಾಯ್ತಾ ಇದೀನಿ. ಅದು 5,000 ಶಾಪಿಂಗ್ ಇನ್ನೇನು ಬೇಗನೆ ಅತಿ ಶೀಘ್ರದಲ್ಲಿ ಹೋಯ್ತಿವಿ. ಆ ಶಾಪಿಂಗ್ ಕೂಡ ಮಾಡ್ತೀವಿ. ಏನೇನ್ ಶಾಪಿಂಗ್ ಅಲ್ಲಿ ಏನೇನ್ ತಗೋತಾರೆ ಅಂತ ನೋಡೋಣ. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪದೇ ಪದೇ ಹೇಳ್ತೀನಿ ಅಂತ ಬೇಜಾರಾಗ್ಬೇಡಿ. ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವ್ಯೂ ಮಾಡಿದ್ರೆ ನನ್ಗೆ ಒಂಥರ ಮೋಟಿವೇಶನ್ ಮಾಡಕ್ ಇಷ್ಟ ಆಗುತ್ತೆ. ಇಲ್ಲ ಅಂದ್ರೆ ದೇವ್ರ ಅಡುಗು ಮಾಡಕ್ ಇಷ್ಟ ಇರಲ್ಲ. ನೋಡಿಕ್ಕಿಲ್ಲ ಯಾರುವೆ ಏನೋ ನನ್ನಲ್ಲಿ ಏನೋ ತಪ್ಪು ಐತೆ ಅಂತ ಅದ್ನು ಕೂಡ ಹೇಳ್ಸಿ. ಆಮೇಲೆ ನನ್ನಲ್ಲಿ ಏನಾದ್ರು ತಪ್ಪಿದ್ರೆ ಕೂಡ ತಿಳಿಸ್ಬಿಡಿ ದಯಮಾಡಿ. ಏನಾದ್ರು ತಪ್ಪಾಗಿದ್ರೆ ಅದ್ನು ಕೂಡ ನಾನು ತಿದ್ಕೊಂಡು ಕಂಟಿನ್ಯೂ ಮಾಡ್ತೀನಿ. ನೀವೇನು ಹೇಳಿಲ್ಲ ಅಂದ್ರೆ ನಿಮ್ಗೆ ಏನು ಗೊತ್ತಾಗಲ್ಲ. 10K ಫ್ಯಾಮಿಲಿಗೆ ಲವ್ ಯು. 10K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು. ಕಂಗ್ರಾಚುಲೇಷನ್ ನಿಮ್ಗೆ ನಿಮ್ ಕಂಗ್ರಾಚುಲೇಷನ್ ಹೇಳಿ. ಆಮೇಲಿಂದ ಸೋಷಿಯಲ್ ಮೀಡಿಯಾ ಮೋಹನ ಆಕ್ಟಿವ್ ಇಲ್ಲ. ಅವ್ರ ವಿಡಿಯೋಗಳನ್ನ ಕೂಡ ನಾನೇ ಮಾಡ್ತೀನಿ. ಅವ್ರು ಆಕ್ಟಿವ್ ಆಗೋ ಗಂಟ. ಆಮೇಲೆ ಅವ್ರು ಕಂಟಿನ್ಯೂ ಮಾಡ್ತಾರೆ. ಓಕೆ, ಸದ್ಯ ಯೂಟ್ಯೂಬ್ ಅಂತೂ ಮೋಹನ ಓಪನ್ ಮಾಡಲ್ಲ. ನಾನೇ ಮಾಡಿದ್ದೇನೆ ನೋಡಿ ಸುಮ್ಮನೆ. ಯೂಟ್ಯೂಬ್ ಓಪನ್ ಮಾಡಕ್ ಅಷ್ಟು ಬಿಸಿ ಫ್ರೀ ಅಂತೂ ಇಲ್ಲ. ಅವನು ಎಡಿಟಿಂಗ್ ಎಲ್ಲ ಅವ್ನು ತಲೆ ಕೆಡ್ಸ್ಕೊಳ್ಳಲ್ಲ. ನನಗೂ ಎಡಿಟಿಂಗ್ ಎಲ್ಲ ಬರಲ್ಲ. ಆದ್ರೂ ಕೂಡ ತಾಳ್ಮೆ ಇಲ್ಲ ಮೋಹನಿಗೆ. ಆದ್ರೂ ಕೂಡ ಫ್ಯಾಮಿಲಿ ವ್ಲಾಗ್ಸ್ ನಾನೇ ಮಾಡೋದು. ನೀವು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಶಿವಗೌಡ ಮೋಹನ್ ಯೂಟ್ಯೂಬ್ ಚಾನಲ್, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂಡ್ ಎನಿಟೈಮ್ ಡೈಲಿ ವ್ಲಾಗ್. ಅಂತಿಂತೂ ಲವರ್ ಬಾಯ್ ಮೋಹನ್ ಅವರು ಬಂದಿದ್ದಾರೆ. ಈಗ ಲವ್ ಸ್ಟೋರಿ ವ್ಲಾಗ್ ಸ್ಟಾರ್ಟ್ ಆಗಲಿದೆ. ನಮ್ಮ ಸಿಂಚು ಅವರು ಕೂಡ ರೆಡಿ ಆಗಿದ್ದಾರೆ. ರೆಡಿ ಟು ಲವ್ ಸ್ಟೋರಿ ವ್ಲಾಗ್. ಆಯ್ತು ಆಯ್ತಾಯ್ತು. ಸರ್ ರೆಡಿ ನೋಡಿ ಗೈಸ್. ನಾನಂತೂ ಶಸ್ತ್ರಗಳೆಲ್ಲ ರೆಡಿ ಮಾಡ್ಕೊತಿದ್ದೀನಿ ಗೈಸ್. ನಿಮ್ಗೆ ಲವ್ ಸ್ಟೋರಿ ವ್ಲಾಗ್ ತೋರ್ಸಕ್ಕೋಸ್ಕರ. ಇವನೋ ಬರೀ ಫೋನ್ಗಳು ಕಮ್ಮಿ ಬರಲ್ಲ ಇವನಿಗೆ. ಬರೀ ಕಯ್ಯಂಗ್ ಕುಯ್ಯ ಬದಾ ಇರ್ತವೆ. ವಿ.ಐ.ಪಿ ಅದೇ ಬಂದ. ಈಗ ಅಲ್ಲಿ ಹೋಗ್ಬೇಕು. ಕೊಟ್ಬಿಡು. ಏನ್ ಕೊಟ್ಟಿಟ್ ಬರಕ್ಕೆ? ಮಟನ್ ಖಾಲಿ ಆಗ್ಲಿ ನೀವೇ. ಹೋಗ್ಬಾ. ನೋಡಿ ಗೈಸ್ ಬಂದ. ಅಲ್ಲಿ ಪಟ್ನ ಹೋಗ್ತಾನ ಅಂಗಡಿಗೆ. ಏನ್ ಮಾಡಕ್ ಆಯ್ತಿಲ್ಲ, ಕೆಲ್ಸ ಅಲ್ವಾ ಇಂಪಾರ್ಟೆಂಟ್. ನಾನೇನು ಫ್ರೀ ಆಗಿವನಿ ಅಂದ್ರೆ ಅವನು ಫ್ರೀ ಆಗಿರಕ್ಕಾಗತ್ತಾ? ನಂದೇ ಏನ್ ಗೊತ್ತಾ, ನಮ್ಮ ಅಂಗಡಿಲಿ ನಮ್ದೆಲ್ಲ ಸಾಯಂಕಾಲದ ಮೇಲೆ ವ್ಯಾಪಾರ. ಬೆಳಗ್ಗೆಯಿಂದ ಕಮ್ಮಿ ಇರುತ್ತೆ. ಬೆಳಗ್ಗೆಯಿಂದ ನಾನು ಹುಡುಗ ಮೇಂಟೈನ್ ಮಾಡ್ಕೊತಾನೆ. 4 ಗಂಟೆ ಮೇಲೆ ನಾನು ಅಂಗಡಿಗೆ ಹೋಗ್ಲೇಬೇಕು. ಹಾಗಾಗಿ ನಾನು ಫ್ರೀ. ನಮ್ ಸಿಂಚೂರ್ ಬಿಡಿ ಯಾವಾಗ್ಲೂ ಫ್ರೀ. ಆರಾಮಾಗಿರ್ತಾರೆ ಇವ್ರು. ಆರಾಮಾಗಿ ನಾನ್ ರೆಡಿ ಕಾಣ ಅಂತಾರೆ. ಮೋಹನ್ ಅವ್ರು ಮಾತ್ರ ರೆಡಿ ಇಲ್ಲ ಅಷ್ಟೇನೆ. ಅದೆಲ್ಲ ಸರಿ. ಮಾದೇಶನ್ ಬೆಟ್ಟಕ್ಕೆ ಹೋಗಿದ್ರಲ್ಲ, ಬಟ್ಟೆ ಎಲ್ಲ ಒಣಗಿ ಹಾಕಿದ್ರ? ಹಸಿ ಬಟ್ಟೆ ಎಲ್ಲ ಹಂಗೆ ಮಡಗಿದ್ರಲ್ಲ ಬೂಸ್ಟ್ ಬರೋ ಮಟ್ಟಿಗೆ. ಹೂ ಅಂದ್ರೆ ಅವ್ ಹೆಣ್ಣು ನಮ್ಮ ನಾದ್ನಿಗೆ ಏನ್ ಆಗ್ಬೇಡ. ಏನ್ ಅನ್ಕೊಂಡಿದೆ ಈ ಟೈಮಲ್ಲಿ? ಬಟ್ಟೆಗಳು ಎಲ್ಲ ಇಲ್ಲ ಈಗಿಲ್ಲ. ಆಮೇಲೆ ಅಡ್ಗೆ ಮಾಡಿದ್ರಿ, ಪಾತ್ರೆ ತೊಳೆದಿದ್ದೀರಾ ಎಲ್ಲ ಹಂಗೆ ಮಡಗಿದ್ರಿ. ನೀವ್ ಮಾಡ್ಕೊಬರ್ತೇನೆ ಒಂದ್ ಸ್ವಲ್ಪ ನಡುವೆ. ನಾವೆಲ್ಲ ಹಂಗಂಗೆ ನೀಟ್ ಮಾಡ್ಕೊಡ್ದೆ. ಏನ್ ನೀನ್ ಮಾಡ್ಕೊಂಡಿದ್ರಿ? ಝೂಮ್ ಹಾಕ್ಬಿಡ್ತೀವಿ. ನೀನು ಮಕ್ಕೆ ನಿನ್ನ ಅಪ್ಪ ವಿಡಿಯೋ ಮಾಡ್ಬೇಕು ಅನ್ಕೊಂಡಿದೆ, ಬಟ್ ಲೇಟ್ ಆಗ್ಬಿಡ್ತು. ಚಿಕನ್ ಗೊಜ್ಜ ಮಾಡಿದ 3 ದಿವಸ ಅಲ್ಲಿ ಮಾತ್ರ ತಿಂತಾರ. ಇನ್ನು ತಿನ್ಬೇಕು ಅನ್ಸ್ತದೆ ಮಾತ್ರ. ಸಿಂಚಿಕಲ್ ನೀರು ಹೆಂಗಿತ್ತವಾ? ಹೆಂಗಿತ್ತು? ತಪ್ಲೇನೆ ಬಿಟ್ಟಿರ್ಲಿಲ್ಲ. ತಪ್ಲೇನೆ ಇರ್ಲಿಲ್ಲ ಮಾಡಿದ್ದು. ಹಂಗ್ ತಿನ್ಕೊಂಡಾರೆ. ಅಲ್ಟಿ ಮಾತ್ರ ಚಿಕನ್ ಗೊಜ್ಜು ಮಾತ್ರ ಸಕ್ಕದಾಗಿತ್ತು. ಯಾರಿಗಾರ ಟೇಸ್ಟ್ ಬೇಕು ಅಂದ್ರೆ ಬನ್ನಿ ಮಾಡ್ಕೊಡ್ತೀನಿ. ನಾವ್ ಹಾಕದೆ ಇಷ್ಟು ಏನಪ್ಪಾ ಅಂದ್ರೆ ಇಲ್ಲ ಹಂಗೆ ಕೇಳ್ಕೊ. 3 ಈರುಳ್ಳಿ ಹಾಕಿದೆ, 4 ಮೆಣಸಿಗೆ ಹಾಕಿದೆ, 2 ಕೊನೆಯಷ್ಟು ಸಾಂಬಾರ್ ಸೊಪ್ಪು, 2 ಚಿಕನ್ ಮಸಾಲೆ ತೇಜು, ಆಮೇಲೆ ಇನ್ನೊಂದು 1 ಬೆಳ್ಳುಳ್ಳಿ ಪೇಸ್ಟ್ 5 ರೂಪಾಯಿದು, ಗರಂ ಮಸಾಲೆ 1 5 ರೂಪಾಯಿದು. ಅಷ್ಟ್ ಹಾಕ್ಬಿಟ್ರೆ ಫಿನಿಶ್. ಸ್ವರ್ಗ ಕೊಂಡ ಹೆಣ್ಮಕ್ಳು ಮಾಡೋ ಅಡಿಗೆ ಸಖತ್ತಾಗಿರುತ್ತೆ. ಏನಕ್ಕೆ ಅಂದ್ರೆ ನಾವು ಯಾವ್ದೇ ರೀತಿಯ ಉಳ್ಸಕ್ ನೋಡೋದಿಲ್ಲ. ಎಲ್ಲ ನೀಟಾಗಿ ಜಾಸ್ತಿ ಹಾಕಿ ಚೆನ್ನಾಗಿರ್ಲಿ ಅಂತ ಮಾಡಿರ್ತೀವಿ. ಬಟ್ ಹೆಣ್ಮಕ್ಳು ಅಂತಲ್ಲ. ಅಂದ್ರೆ ಏನಪ್ಪಾ ಅಂದ್ರೆ ಸ್ವಲ್ಪ ಇರೋದ್ರಲ್ಲಿ ಮೇಂಟೈನ್ ಮಾಡಿ ನಾಡಕೂರ್ಗೆ ಅಂತ ಉಳಿಸಿಕೊಂಡು ಮಾಡಿರ್ತೀರಾ. ಅಷ್ಟೇ ಸೀಕ್ರೆಟ್. ನಾವು ಮಾತ್ರ ಸ್ವರ್ಗಕ್ಕೆ ಹೋಗ್ಬೇಕು ಅಂತದ್ದು. ಅಡ್ಗೆ ಎಲ್ಲ ರೆಡಿ ಆಗ್ತಾ ಇದೆ. ಮಟನ್ ಸಾಂಬಾರು ಕೈಮಾ ಅದು ರೆಡಿಯಾಗಿ ಆಲ್ರೆಡಿ ಕಲ್ಸಿ ಮಡಗಿದ್ದಾರೆ ನಮ್ಮತ್ತೆ. ಏನದು ಜೇನುತುಪ್ಪ ಗೊತ್ತಿರಲ್ಲ. ಬರೀ ಸ್ವೀಟೇ ಇಷ್ಟ ಅವ್ರಿಗೆ. ಸಿಹಿ ಪೋತ ಸಿಹಿ ಪೋತ
ನನ್ನ ತಮ್ಮಂಗೆ ಸ್ವೀಟ್ ಇರೋದು ಇಡೀ ಲವ್. ನಿನ್ಗೆ ಸ್ವೀಟ್ ಕಾರಣ ನಂಗೆ ಇಷ್ಟೆಲ್ಲ ಸ್ವೀಟು. ಇಲ್ಲಿ ಬ್ರೋ ಇದ್ರಲ್ಲಿ 1 kg ದೇನ್ ತುಪ್ಪ ಇದ್ರು ಇದ್ರಲ್ಲಿ ಲೆಕ್ಕ ಮಜಾ ಯಾವ್ದ್ರಲ್ಲಿ ಐಸಿಲ್ವನು ಅಷ್ಟೇ ಅದು ಕುಂದಿರ್ತದೆ ಬಟ್ ಅದಿಷ್ಟ ಆಗಲ್ಲ. ಏನಪ್ಪಾ ಅಂದ್ರೆ ಅಲ್ಲಿ ನಾವು ಮೇಲ್ ತೆಗಿತೀವಲ್ಲ ಆ ಸೀಟಲ್ಲಿ ನೆಕ್ಕದೆ ಒಂಥರ ಮಜಾ ಅಲ್ವಾ? ನಿಜ ಗೈಸ್. ರೀ ಅಲ್ಲಿ ಸ್ಪೂನ್ ಎಲ್ಲ ಹಾಕ್ಬಿಟ್ಟು ತಿಂತೀನಿ. ಸೂಪರು. ಹೆಂಗಿರೋದು? ಹಾ ಹೆಂಗಿರೋದು? ಇದೆಲ್ಲ ಹೆಂಗದ ಟೇಸ್ಟ್? ಸೂಪರಾ? ಅವನು ಕ್ಯಾಮ್ರಾ ಇಟ್ಕೊಂಡ್ರೆ ಏನೋ ಬೈಕ್ ಇಟ್ಕೊಂಡ್ರೆ ಮಾತಾಡಿಕಿನ ಸೈಲೆಂಟ್ ಆಗೋಯ್ತಾನೆ. ಬಟ್ ನನ್ನ ಮಗನ ನಾನು ಸೋಷಿಯಲ್ ಮೀಡಿಯಾಗೆ ಬಿಟ್ಬಿಡ್ತೀನಿ. ಅವನು ಫುಲ್ ಸೋಷಿಯಲ್ ಮೀಡಿಯಾ ನನ್ನ ಮಗ ಪದ್ಮಶ್ರೀ. ಇವನು ಸೋಷಿಯಲ್ ಮೀಡಿಯಾ ಹೆವಿ ಆಕ್ಟಿವ್ ಇದ್ದ ಮೊದಲು, ಈಗ ಅನ್ಆಕ್ಟಿವ್ ಆಗ್ತಾವನೆ. ಕೆಲಸದಲ್ಲಿ ಬಿಸಿ ಪರ್ಸನ್. ಅವರು ಅಡಿಗೆ ಮಾಡೋದ್ರಲ್ಲಿ ಬಿಸಿ ಆಗಿದ್ದಾರೆ. ಮೋಹನ್ ಅವರು ಯಾರಿಲ್ಲ ಮಾದೇಶ ಬೆಟ್ಟಕ್ಕೆ ಹೋದಾಗ ಯಾರ ತಂದಿರೋರು ಮಟನ್ ಬೇಯ್ತಾ ಇದೆ, ಘಮ ಘಮ ಅಂತ ಇದೆ. ಊಟ ಮಾಡೋಣ ಬನ್ನಿ. ಫಸ್ಟ್ ಲಾಗ್ ಮಾಡಾದ್ಮೇಲೆ ಊಟ ಕೂತ್ಕೊಳ್ಳೋದು. ನನ್ ಶತಾಯ ಗತಾಯ ಅವತ್ತು ಮಾಡಕಂಡ ಬುಡಾದೇ ಇಲ್ಲ. ನನ್ಗೆ ಅಂಗಡಿ ಬೇರೆ ಹುಡುಗವನೇ, ಈಗ ಹೋಗ್ಬೇಕು ಅರ್ಜೆಂಟು. ಬಾ ಈಗ ಮಾಡ್ಬಿಡೋದ ಗೈಸ್, ಅದು ಎಷ್ಟಾಗುತ್ತೆ ಅಷ್ಟು ಮಾಡ್ಬಿಡೋದ. ಈ ಮುಡಿದ ಚೆಲ್ಬಿಟ್ಟಿಕಲ್ಲ. ಎಷ್ಟಾಗುತ್ತೆ ಮಾಡೇ ಬಿಡೋದು ಇವತ್ತು ಗೈಸ್. ನೋಡಿ ಸಮಾಜದ ಅಭಾವ ತುಂಬಾ ಇದೆ. ಅವನ ಅಂಗಡಿಲೂ ಕೂಡ ಹುಡುಗ ಇಲ್ಲ, ಅಂದ್ರೆ ಚೇತು ಇಲ್ಲ. ಹುಡುಗ ಪಾಪ ಅವ್ನು ಕಟ್ ಮಾಡಕ್ ಬರಲ್ವಂತೆ. ಎಷ್ಟಾಗುತ್ತೆ ಅಷ್ಟು ಮಾಡಿರ್ತೀವಿ. ಇನ್ ಮಿಕ್ಕಿದ್ನ ಪಾರ್ಟ್ 2 ಅಲ್ಲಿ ಬಿಡ್ತೀವಿ. ಆಯ್ತಾ? ಆಗುತ್ತೆ ಇವ್ರದ್ದು ಪಾರ್ಟ್ 2 3 ಗಂಟೆ ಆಗ್ಬೋದು ಅನ್ಕೋತೀನಿ. ಪಾರ್ಟ್ 1 ಅಲ್ಲಿ ಇವ್ರದ್ದು ಸ್ಟಾರ್ಟಿಂಗ್ ಜೀವನ ಹೆಂಗಿತ್ತು ಅದನ್ನ ಸ್ಟಾರ್ಟ್ ಮಾಡ್ತೀನಿ. ಅಂದ್ರೆ ಲವ್ ಹೆಂಗ್ ಸ್ಟಾರ್ಟ್ ಆಯ್ತು ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಮಾಡೋಣ ಬನ್ನಿ ಬನ್ನಿ. ಬಾ ಈಗ ಆಚೆ ನೋಡ್ಕೊತೀನಿ ಮಿಕ್ಕಿದ್ದು. ಬನ್ನಿ ಗೈಸ್ ಈಗ ಸ್ಟಾರ್ಟ್ ಮಾಡೋಣ. ಈಗ ಅದೇ ಡೈರೆಕ್ಟ್ ಲವ್ ಸ್ಟೋರಿ ಲಾಗ್ ಸ್ಟಾರ್ಟ್ ಇಂದ ಮೋಹನ್ ಅಂಡ್ ಸಿಂಚು. ನಮ್ಗೆ ಇಂಗ್ಲಿಷ್ ಎಲ್ಲ ಬರಲ್ಲ, ಸುಮ್ಮನೆ ಏನೇನೋ ಹೇಳ್ತೀವಿ. ಇಲ್ಲೇ ಸ್ಟಾರ್ಟ್ ಮಾಡೋದು ಈಗ. ಅಸ್ತ್ರಶಸ್ತ್ರಗಳು ರೆಡಿ ಆಗಿದೆ. ಲವ್ ಸ್ಟೋರಿ ಲವ್ ಸ್ಟೋರಿ ಲಾಗ್ ಮಾಡಕ್ಕೆ ಎಲ್ಲ ರೆಡಿ ಆಯ್ತು. ಮೋಹನ್ ಅವರು ಕೂಡ ರೆಡಿ ಆದ. ಬಟ್ಟೆ ಟೀ ಶರ್ಟ್ ಏನೋ ಹಾಕೊಂಡು ಚೇಂಜ್ ಮಾಡ್ಕೊಂಡು ರೆಡಿ ಆಗಿದ್ದಾನೆ. ಸಿಂಚು ಕೂಡ ರೆಡಿ ಆಗ್ತಾವ್ರೆ. ಈಗ ಬಂದಷ್ಟೇ ಸ್ಟಾರ್ಟ್. ಮೋಹನ ಸಿಂಚು ಲವ್ ಸ್ಟೋರಿ ಲಾಗು ಅಂತಿಂತು ರೆಡಿ ಆಗ್ತಾ ಇದೆ. ಯಾವ ಬರುತ್ತೆ ಗೊತ್ತಾ ಗೈಸ್? ಈ ಲವ್ ಸ್ಟೋರಿ ಲಾಗು ನಿಮ್ಗೆ ನಾಳೆ ಇಲ್ಲ ನಾಡ್ದು ಸಿಗುತ್ತೆ. ಯಾರು ಫಸ್ಟ್ ಟೈಮ್ ನೋಡ್ತಿದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಪಟ್ ಅಂತ ಬರುತ್ತೆ. ನಾಳೆನೆ ಆದಷ್ಟು ನಾಳೆನೆ ಬಿಡೋ ಟ್ರೈ ಮಾಡ್ತೀನಿ. ನಾಳೆಗೆ ಬಿಡ್ತೀನಿ. ಅಂದ್ರೆ ಸ್ವಲ್ಪ ನನಗೂ ಸ್ವಲ್ಪ ಬಿಸಿ ಅಂಗಡಿ ಟೈಮು. ನೈಟ್ ತರ ಎಡಿಟ್ ಮಾಡಿ ಬೆಳಿಗ್ಗೆ ಬಿಡ್ತೀನಿ, ಇಲ್ಲ ಸಾಯಂಕಾಲ ಟೈಮ್ ಬಿಡ್ತೀನಿ. ನಾಳೆ ಫಿಕ್ಸ್ ಗೈಸ್, ನಾಳೆ ಮಿಸ್ಸೇ ಮಾಡಲ್ಲ, ಬಿಟ್ಟೇ ಬಿಡ್ತೀನಿ. ಈ ಮಾತು ಮಾತ್ರ ನಂಬಿಕೆ ಉಳಿಸ್ಕೊತೀನಿ. ಹೇಳ್ಬಿಡು ಪಕ್ಕ ನಾಳೆ ಏನ್ ಎಡಿಟ್ ಮಾಡ್ತಾನ ಇವನು. ನಾಳೆ ಪಕ್ಕ ಅಂತ ಹೇಳ್ತಾನೆ. ಇವನಿಂದ ಗೈಸ್ ಲೇಟ್ ಆಗಿ ಇರ್ತೀನ. ಮೋಹನ ಕಟ್ಟ ಬಂದಿದ್ರೆ ಈಗ್ಲೂ ಅಂಗಡಿನೇ ಚಡ್ಡಿ ಒಂದ್ ಶರ್ಟ್ ಒಂದ್ ಚೇಂಜ್ ಮಾಡ್ಕೊಂಡೇನೆ ಸಾಕಷ್ಟೇ. ಹೆಂಗೋ ಸಿಗ್ತಾರ ಅದೊಂದು ಖುಷಿ ವಿಚಾರ. ನಾನು ಅಂಗಡಿ ಹೋಗ್ಬೇಕು, ಮೋಹನ ಅಂಗಡಿ ಹೋಗ್ಬೇಕು. ಅಯ್ಯೋ ಅದ ಅನ್ನ ತಿಂದಿಲ್ಲ ಇನ್ನೂ. ಈಗ ಸ್ಟಾರ್ಟ್. ಬೇಡ ನಂಗೆ, ನಾನು ತಿನ್ನಲ್ಲ. 7ನೇ ಭಾಗನ ಸ್ಟಾರ್ಟ್ ಅಂತ ಸ್ಟಾರ್ಟ್ ಮಾತ್ರ ಮಾಡ್ತಾರ. ಈಗ ಸ್ಟಾರ್ಟ್ ಮಾಡೋಣ ಗೈಸ್. ಈಗ ಇಲ್ಲಿಂದ ನಾವು ಕಂಟಿನ್ಯೂ ಮಾಡ್ತೀವಿ ಲವ್ ಸ್ಟೋರಿ ಲಾಗ್ನ. ಅದೇ ಸಪ್ರೇಟ್ ವಿಡಿಯೋ. A few minutes later. ಗೈಸ್ ಅಂತಿಂತು ಲವ್ ಸ್ಟೋರಿ ಲಾಗ್ ಮುಗಿಸಾಯ್ತು. ಈ ವಿಡಿಯೋನ ನಾಳಿಕೆ ಹಾಕ್ತೀನಿ. ಎಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ರೆಡಿ, ಲವ್ ಸ್ಟೋರಿ ಲಾಗ್ ರೆಡಿ ಮಾಡಾಯ್ತು ಅಂತೂ ಮಾಡಿ ಮುಗಿಸ್ಬಿಟ್ಟೆ. ನಾಳೆ ಹಾಕ್ತೀನಿ ಗೈಸ್. ನಾಳೆ ಸಾಯಂಕಾಲ ಮಿಸ್ಸೇ ಮಾಡಲ್ಲ. ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆ ಕಟ್ಕೊಬಿಟ್ಟು